ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ 11ರ ಪ್ರೋಮೋ. ಚಿಕಿತ್ಸಾಳ ಗೆಳತಿ ರಾಶಿಯ ಜೊತೆ ಪ್ರತ್ಯಕ್ಷನನ್ನು ಭೇಟಿಯಾಗಲು ಹೋಗುತ್ತಾಳೆ. ಅದಕ್ಕಾಗಿ ರಾಶಿ ಗೆಳತಿಯ ಬಳಿ ಪಾನಿಪೂರಿಗೆ ಡಿಮಾಂಡ್ ಮಾಡುತ್ತಾಳೆ. ಗೆಳತಿಯರಿಬ್ಬರು ಅವನನ್ನು ಭೇಟಿಯಾಗುತ್ತಾರಾ? ಕೊನೆಗೂ ಅವಳ ಶ್ರೀರಕ್ಷೆಯಾದ ಆಸರ ಅವಳಿಗೆ ಸಿಗುತ್ತದ? ಮಧ್ಯಾಹ್ನ ಊಟದ ಸಮಯ. ಗೆಳತಿಯರಿಬ್ಬರು ಕುಳಿತು ಊಟ ಮಾಡುತ್ತಿದ್ದಾಗ ಚಿತ್ತ ಗೆಳತಿಯ ಬಳಿ, ಆಫ್ಟರ್ನೂನ್ ಹೇಗೂ ಕ್ಲಾಸ್ ಇಲ್ಲ ಅಲ್ವಾ, ನೀನು ನನ್ನ ಜೊತೆ ಬರ್ತೀಯಾ? ಆ ಪ್ರತ್ಯಕ್ಷನ ಮನೆಗೆ ಹೋಗಿ ಅವನತ್ರ ಇರೋ ಸರ ತಗೊಂಡು ಬರೋಣ ಹೇಳಿದಳು. ಇಷ್ಟೊತ್ತಲ್ಲಿ ಅವನೆಲ್ಲಿ ಮನೆಯಲ್ಲಿ ಸಿಗ್ತಾನೆ? ಆಫೀಸ್ ಅಡ್ರೆಸ್ ಗೊತ್ತಿದೆಯಾ? ಮತ್ತೆ ನಿಂಗವನ ಮುಖ ಪರಿಚಯ ಚೆನ್ನಾಗಿ ಇದೆಯಾ? ಇನ್ನೊಂದ್ಸಲ ನೋಡಿದರೆ ಗುರುತು ಹಿಡಿತೀಯಾ? ಯಾಕೆಂದರೆ ದಿನಕ್ಕೆ ಸುಮಾರು ಪೇಷಂಟ್ಗಳನ್ನು ನೋಡ್ತಾ ಇರ್ತೀಯಾ? 3 ವಾರದ ಮೇಲಾಯ್ತಲ್ಲ ಅವನನ್ನು ನೋಡಿ ಪ್ರಶ್ನಿಸಿದಳು ರಾಶಿ. ಯೋಚನೆಗೊಳಗಾದಳು ಹುಡುಗಿ. ಅಯ್ಯೋ, ನಂಗವನ ಮುಖ ನೋಡಿದ ನೆನಪೇ ಸರಿಯಾಗಿ ಬರ್ತಾ ಇಲ್ಲ ಕಣೆ. ಆದರೆ ಮನೆ ಗೊತ್ತಲ್ಲ, ಹೆಸರು ಗೊತ್ತಿದೆ, ಸೋ ನೋ ಪ್ರಾಬ್ಲಮ್. ನಿರಾಳವಾಗಿ ಉಸಿರಾಡಿದಳು ಚಿಕಿತ್ಸಾ. ಏನೇ ನೀನು ಸಹಾಯ ಮಾಡೋಕ್ಕೆ ಹೋಗಿದ್ದೀಯಾ? ಅವನ ಮುಖ ನೋಡ್ಕೊಳ್ಳೋದಲ್ವಾ? ಒಂದು ವೇಳೆ ಅವನ ಮನೆಯಲ್ಲಿ ಅಣ್ಣನೋ ತಮ್ಮನೋ ಕಸಿನ್ನೋ ಯಾರಾದರೂ ಇದ್ದು ನಿನ್ನ ಮುದ್ದು ಮುಖ ಕಂಡು ನಾನೇ ಪ್ರತ್ಯಕ್ಷ ಅಂತ ನಿನ್ನ ಹತ್ರ ಸುಳ್ಳು ಹೇಳಿದರೆ ಅವನನ್ನು ಹೇಗೆ ಐಡೆಂಟಿಫೈ ಮಾಡ್ತೀಯಾ? ಮಿಸ್ಯೂಸ್ ಮಾಡೋಕ್ಕೆ ಪ್ರಯತ್ನಪಟ್ಟರೆ ಆಗೇನು ಮಾಡ್ತೀಯಾ? ಮುಂದಾಗುವ ತೊಡಕನ್ನು ಭವಿಷ್ಯ ನುಡಿಯುತ್ತಿದ್ದಾಳ ರಾಶಿ. ದೀರ್ಘಾಲೋಚನೆಯಲ್ಲಿ ಮುಳುಗಿದವಳು ಹೇಳಿದಳು. ಅವರ ಎದೆಯಲ್ಲಿ ಕಪ್ಪಗಿನ ಕಾಸಗಲ ಹುಟ್ಟುಮಚ್ಚೆ ಇದೆ. ಗೆಳತಿಯ ಮಾತನ್ನು ಕೇಳಿದ ರಾಶಿಗೆ ನಗು ತಡೆಯಲಾಗದೆ ಬಿದ್ದು ಬಿದ್ದು ಡೆಸ್ಕಿನ ಮೇಲೆ ತಲೆಯಿಟ್ಟು ಹೊರಳಾಡಿ ತೊಡಗಿದಳು. ಏನಾಯ್ತೆ ನಿಂಗೆ? ಮೈ ಮೇಲೇನಾದರೂ ಸೇರ್ಕೊಂಡ್ಬಿಡ್ತಾ? ಈಗಲೇ ನಿನ್ನ ಕರ್ಕೊಂಡು ಹೋಗಿ ಹನುಮಾನ್ ಗುಡಿಯಲ್ಲಿ ತಾಯತ ಕಟ್ಟಿಸ್ಕೊಂಡು ಬರಬೇಕು, ಬಿಡಿಸ್ತೀನಿ ಇರು ಎಂದು ಬೆನ್ನಿಗೆ ಬಲವಾಗಿ ಗುದ್ದಿದಳು. ಪಾಪ ರಾಶಿಗೆ ಈಗಲೂ ನಗು ತಡೆಯಲಾಗುತ್ತಿಲ್ಲ. ಮುಖ ನೆನಪಿಟ್ಕೊಂಡಿದ್ಯಾ? ಕಣ್ಣು ಮೂಗು ಕೂದಲು ಹೇಗಿದೆ ಅಂತ ಹೇಳೋದು ಬಿಟ್ಟು ಅವನ ಎದೆ ನೋಡಿಕೊಂಡು ಬಂದಿದ್ದಾಳಂತೆ. ಅಂದರೆ ಅವನ ಬಟ್ಟೆ ಬಿಚ್ಚಿ ಎದೆ ನೋಡ್ತೀನಿ ಅಂತೀಯಲ್ಲೇ? ಇಲ್ಲ ಅಂದರೆ ತುಂಬು ತೋಳಿನ ಶರ್ಟ್ ಹಾಕ್ಕೊಂಡಿದ್ದ ಅಂತ ಹೇಳಿದ್ಯಲ್ಲ, ಇನ್ನೊಂದು ಐಡಿಯಾ ಇದೆ, ಶರ್ಟ್ ಬಿಚ್ಚು ಅನ್ನು ಎಂದಾಗ ರಾಶಿಯ ಬೆನ್ನಿಗೆ ಇನ್ನೊಂದು ಏಟು ಬಿತ್ತು. ಚಿಕಿತ್ಸಾಳ ಮುಖ ಹುಣಸೆ ಹಣ್ಣು ಕಿವಿಚಿದಂತಾಯಿತು.